ಹಿಂದೂ ದೇವಾಲಯಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೋಪ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಹಿಂದೂ ದೇವಾಲಯಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೋಪ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಚರ್ಚ್ ಮಸೀದಿ ಕಂಡ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಲ್ಲಿಲ್ಲದ ಪ್ರೀತಿ. ಆದ್ರೆ ಹಿಂದೂ ದೇವಾಲಯಗಳಿಗೆ ಅನುದಾನವನ್ನ ಕಟ್ ಮಾಡಲಾಗ್ತಾ ಇದೆಯಾ? ಮಸೀದಿ ಚರ್ಚ್ಗಳಿಗೆ ಮಾತ್ರ ಕೋಟಿ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತ ಪ್ರೇಮದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹಿಂದೂ ದೇವಾಲಯಗಳ ಅನುದಾನಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಸೀದಿ ಚರ್ಚ್ ದುರಸ್ತಿಗೆ ಮಾತ್ರ ಕೋಟಿ ಕೋಟಿ ಹಣವನ್ನ ರಿಲೀಸ್ ಮಾಡಲಾಗ್ತಾ ಇದೆ. 4 ವರ್ಷಗಳಲ್ಲಿ ಮಸೀದಿ ಚರ್ಚ್ಗಳಿಗೆ ರಿಲೀಸ್ ಮಾಡಿದ್ದು ಸುಮಾರು 200 ಕೋಟಿ ರೂಪಾಯಿ. ಮತ್ತೆ ಹೇಳ್ತಾ ಇದ್ದೇನೆ, 4 ವರ್ಷಗಳಲ್ಲಿ ಮಸೀದಿ ಚರ್ಚ್ಗಳಿಗೆ ರಿಲೀಸ್ ಮಾಡಿದ್ದು 200 ಕೋಟಿ ರೂಪಾಯಿ. ಆದ್ರೆ 4 ವರ್ಷಗಳಲ್ಲಿ ದೇವಸ್ಥಾನಗಳಿಗೆ ರಿಲೀಸ್ ಆಗಿದ್ದು ಮಾತ್ರ 194 ಕೋಟಿ ರೂಪಾಯಿ. ವೋಟ್ ಬ್ಯಾಂಕ್ಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರಿಗೆ ಗಾಳ ಹಾಕ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಹಿಂದೂ ದೇವಾಲಯಗಳ ಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೋಪ ಬಂದಿದ್ಯಾ? ಚರ್ಚ್ ಮಸೀದಿ ಕಂಡ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಲ್ಲಿಲ್ಲದ ಪ್ರೀತಿಯಂತೆ ಹಿಂದೂ ದೇವಾಲಯಗಳಿಗೆ ಮಾತ್ರ ಇಲ್ಲಿ ಅನುದಾನವನ್ನ ಕಟ್ ಮಾಡಲಾಗ್ತಾ ಇದೆ. ಮಸೀದಿ ಚರ್ಚ್ಗಳಿಗೆ ಮಾತ್ರ ಕೋಟಿ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತದ ಪ್ರೇಮದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ ಸ್ಟೋರಿ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ಏನಿದು ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂದೂ ದೇವಾಲಯಗಳ ಮೇಲೆ ಪ್ರೀತಿ ಕಮ್ಮಿ ಆಗಿದ್ಯಾ ನಿಜಕ್ಕೂ? ಲಾಂಛನ, ಸಿದ್ದರಾಮಯ್ಯ ಸರ್ಕಾರದ ನಡೆಯನ್ನ ನೋಡಿದ್ರೆ ಬಹುಶಃ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಮುಜರಾಯಿ ಇಲಾಖೆಯ ಸಾವಿರಾರು ದೇವಾಲಯಗಳು ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಹಣವನ್ನ ಸಂಗ್ರಹ ಮಾಡಿ ಕೊಡ್ತಿದೆ. ಆದ್ರೆ ಆ ಮುಜರಾಯಿ ದೇವಸ್ಥಾನಗಳ ಅಥವಾ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮಾತ್ರ ಸರ್ಕಾರ ಕಡಿಮೆ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಕಳೆದ 4 ವರ್ಷಗಳಲ್ಲಿ ಕೇವಲ 193 ಕೋಟಿಗಳನ್ನ ಬಿಡುಗಡೆ ಮಾಡಿದೆ. ಆದ್ರೆ ಏನು ಅಲ್ಪಸಂಖ್ಯಾತ ಚರ್ಚ್ ಆಗಿರಬಹುದು, ಮಸೀದಿಗಳಾಗಿರಬಹುದು, ಆ ಒಂದು ಯಾವ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಇನ್ಕಮ್ ಅನ್ನ ಕೊಡೋದಿಲ್ಲ. ಆದ್ರೂ ಕೂಡ ಕಳೆದ 4 ವರ್ಷಗಳಲ್ಲಿ ಅಲ್ಪಸಂಖ್ಯಾತ ಮಸೀದಿ ಆಗಿ ಚರ್ಚ್ಗಳಿಗೆ ಸುಮಾರು 200 ಕೋಟಿ ಅನುದಾನವನ್ನ ನೀಡಿದ್ದಾರೆ. 5,000 ದೇವಾಲಯಗಳಿಗೆ ಕೇವಲ 193 ಕೋಟಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚರ್ಚ್ ಮತ್ತೆ ಮಸೀದಿ ಅಂದ್ರೆ ಎರಡು ಸೇರಿ ಒಂದು 500 ಚರ್ಚ್ ಮತ್ತೆ ಮಸೀದಿಗಳಿಗೆ ಸುಮಾರು 200 ಕೋಟಿಗಳನ್ನ ರಿಲೀಸ್ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಸಿದ್ದರಾಮಯ್ಯ ಸರ್ಕಾರದ ನಡೆಯನ್ನ ನೋಡಿದ್ರೆ ಹಿಂದೂ ವಿರೋಧಿ ನಡೆ ಅನ್ನೋಂಥದ್ದು ಸ್ಪಷ್ಟ ಆಗ್ತದೆ. ಎಲ್ಲದಕ್ಕೂ ಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಲಾಂಛನ. ಓಕೆ ಈ ಒಂದು ನಡೆ ಬಗ್ಗೆ ಸಿಎಂ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ? ಬಹುಶಃ ಇನ್ನೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಲಾಂಛನ. ಆದ್ರೆ ಒಂದಂತೂ ನಿಜ, ಯಾಕಂತಂದ್ರೆ ಈಗ ನಿನ್ನೆಯ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನ ನೆನಪಿನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ದೊಡ್ಡದಾಗಿ ಭಾಷಣ ಮಾಡಿದ್ರು. ನಮ್ಮ ಸರ್ಕಾರ ಸಮಾನತೆ ಒಟ್ಟೊಟ್ಟಿಗೆ ಇರ್ತೀವಿ, ನಾವು ಜಾತಿ ಭೇದ ಧರ್ಮ ಭೇದ ಮಾಡಲ್ಲ ಅನ್ನೋದನ್ನ ನೇರವಾಗಿ ಭಾಷಣದಲ್ಲಿ ಹೇಳಿದ್ರು. ಆದ್ರೆ ಈ ಅಂಕಿಅಂಶಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರ ಭಾಷಣಕ್ಕೂ ಅವರು ನಡೆದುಕೊಳ್ತಿರುವಂತಹ ರೀತಿಗೂ ಕೂಡ ಭಿನ್ನ ಆಗಿರುವಂತದ್ದು ಸ್ಪಷ್ಟವಾಗ್ತದೆ. ನೇರವಾಗಿ ಅವ್ರ ಮೇಲೆ ಹೇಳ್ಬೋದು ಇದು ಹಿಂದೂ ವಿರೋಧಿಯ ನೀತಿ ಅನ್ನುವಂಥದ್ದು. ಯಾಕಂತಂದ್ರೆ ನನಗೆ ಈಗಾಗಲೇ ಹೇಳಿದಾಗೆ ಹಿಂದೂ ದೇವಾಲಯಗಳಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ಹಣ ಆದಾಯ ಬರ್ತಿದೆ. ಅದಕ್ಕೆ ಖರ್ಚು ಮಾಡದಿರುವಂತಹ ಸಿದ್ದರಾಮಯ್ಯನವರು ಯಾವುದೇ ಅನುದಾನ ಬರದೇ ಇರುವಂತಹ, ಯಾವುದೇ ಇನ್ಕಮ್ ಬರದೇ ಇರುವಂತಹ ಮಸೀದಿ ಹಾಗೆ ಚರ್ಚ್ಗಳಿಗೆ ಅದರ ಉದ್ಧಾರಕ್ಕಾಗಿ ಅಥವಾ ಅದರ ದುರಸ್ತಿಗಾಗಿ ಇಷ್ಟೊಂದು ಹಣವನ್ನ ಖರ್ಚು ಮಾಡ್ತಿರುವಂತದ್ದೇ ಈಗ ಪ್ರಶ್ನೆಗೆ ಅಥವಾ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಲಾಂಛನ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.